ನಮಸ್ಕಾರ ರೈತ ಬಾಂಧವರೇ, ತಮ್ಮ ಪ್ರೀತಿಯ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಒಂದು ಮೆಣಸಿ ಗಿಡದ ತೋಟಕ್ಕೆ ಬಂದೇವಿ. ಆ ಒಂದು ರೈತರಲ್ಲಿ ಅವರು ನಮ್ಮ ರೈತರ ಅಣ್ಣವ್ರು ಅದಾರ. ಅವರು ಒಂದು ಬೆಳೆಗೆ ನಾವು ಕೊಟ್ಟಿದ್ದೇವೆ. ಅವ್ರು ಬಂದು ಮಾಲಕರು ಇದ್ದಿದ್ದಿಲ್ಲ, ಅದಕ್ಕಾಗಿ ಈ ಒಂದು ಅವರು ಅಣ್ಣಾರು ಅದಾರ. ಅವ್ರ ಜೋಡಿ ಇದಕ್ಕೆ ಏನು ಹಾಕ್ಯಾರ, ಏನಿಲ್ಲ, ಏನು ಸಂತೃಪ್ತಿ ಅನ್ನೋದು. ಮಾಲಕರು ನೀವೇಲ್ರಿ? ನಿಮ್ಮ ಹೆಸರು ರೀ? ನಿಂಗಪ್ಪ. ಅಪ್ಪಾರ ಹೆಸರು? ರಾಮಪುರ. ನಿಂಗಪ್ಪ ರಾಮಪ್ಪ ಪೂಜಾರಿ. ಊರ್ರಿ? ಸಿಂದಗಿ. ಅವ್ರ ಹೆಸರೇನ್ರಿ? ಭೀಮು ಅವ್ರು ಊರಿಗೆ ಹೋಗ್ಯಾರ. ಅದಕ್ಕೆ ಈ ಒಂದು ಮೆಣಸಿ ಗಿಡಕ್ಕಂದ್ರೆ ಈ ಸಿಂದಗಿಯಲ್ಲಿ ಭಾಳ ಬೆಸ್ಟ್ ಬೆಳೆದ. ಅವ್ರ ಅಣ್ಣವ್ರು ಬಂದು ನೋಡ್ಬೋದು, ನೀವು ನೋಡಿ ಸರ್. ಈ ಒಂದು ನಮ್ಮ ಸಾಯಿಲ್ ಮಲ್ಟಿಪ್ಲೇಯರ್ ನೀಮೈಲ ಬಳಸ್ಕೊಂಡು ಇಂಥ ಒಂದು ಚಲೋ ಬೆಳೆ ಬೆಳೆದಿದ್ದಾರ. ಕಬ್ಬು ಹೆಂಗಿತ್ತು ನಿಮ್ಮದಲ್ಲಿದು? ಕಬ್ಬಿಗೆ ಕೊಟ್ಟಿದ್ದೇವೆ. ಆ ಏರಿಯವ್ರದ್ದು ಎಲ್ಲರೂ ನಿಮ್ಮ ಕಬ್ಬು ನೋಡಿ ವರ್ಣ ಮಾಡ್ಯಾರ, ದಾರಿ ಹೋಗೋರು. ಅಂದ್ರೆ ಇಂಥ ಮಡ್ಡಿಯಲ್ಲಿ ಇಂಥ ಕಬ್ಬು ಹೆಂಗಾಯ್ತು ಅಂತ. ಮಗಳನ್ನವ್ರ ಕಬ್ಬು ಹಂಗೆ ಆಗ್ಯಾವ್ರಿ? ಆಗಿಲ್ಲ. ಅದಕ್ಕೆ ನಾವ ಗೊಬ್ಬರ ಕೊಟ್ಟಿದ್ದು. ಅದಕ್ಕೆ ಖುಷಿಯಿಂದ ನಾವು ಕಂಪ್ನಿಗೆ ನಿಮ್ಮ ಕಬ್ಬ ಒಂದು ಮಾಡಿದ್ದೇವೆ. ಈಗ ಮೆಣಸಿ ಗಿಡದ ಮಾಡೋದಾಗಿದ್ದಲ್ಲ, ಈ ಥರ ಬೆಳೆ ಭಾಳಷ್ಟು ಜನ ಬೆಳೆದಿಲ್ಲ. ಹಿಂಗಾಗಿ ಒಂದು ರೈತರು ನೀವು ಬೇಕಂತಂದ್ರೆ ಸಾಯಿಲ್ ಮಲ್ಟಿಪ್ಲೇಯರ್ ನೀಮಲ್ಲಿ ನೀವು ಬಳಸ್ರಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋ ಮುಗಿಸ್ತಿದ್ದೇವೆ. ನೀವು ಮಾಡ್ಕೊಂಬರ್ರಿ ಸರ್ ಮುಂದೆ. ಇವತ್ತೇನು ಅಮಾಸೆ ಏನಿದ್ರಿ? ಹುಣಿ. ಬರೋದು ಚಲೋ ಆಗೈತ್ರಿ ಬೆಳೆ ಬಾರಿ. ಗಿಡ ತುಂಬ ಕಾಯಿ ಅದು. ಕಟ್ ಮಾಡಿದ್ರೆ मैं एमपी जिला छिंदवाड़ा मध्य प्रदेश से बोल रहा हूँ। मेरा गांव कन्हरगांव है, तहसील बिचुआ, जिला छिंदवाड़ा। यह मैंने गेहूं में मल्टीप्लायर का उपयोग किया था, जिससे आप देख रहे हैं मेरी गेहूं की फसल बहुत अच्छी है। इसकी पत्ती की चौड़ाई, बाले की लंबाई, गेहूं का कलर दूसरे खेतों की अपेक्षा बहुत अच्छा बेनिफिट है। इसलिए मैं सभी से निवेदन करता हूँ कि यह मल्टीप्लायर का उपयोग करें, पर एक बार जरूर करके देखें। देखने के बाद आपको खुद समझ में आ जाएगा कि कैसा रिजल्ट है। धन्यवाद।